ನಟ ದರ್ಶನ್ ಬಗ್ಗೆ ನಟ ಸುದೀಪ್ ಮಾತನಾಡಿದ್ದಾರೆ. ನಾವಿಬ್ರು ಒಟ್ಟಿಗೆ ಇರೋದು ಸರಿ ಇಲ್ಲ. ಸೂರ್ಯ ಚಂದ್ರ ಬೆಳಗ್ಗೆ ರಾತ್ರಿ ಇದ್ರೇನೆ ಚಂದ. ಒಟ್ಟಿಗೆ ಬಂದ್ರೆ ಸಮಸ್ಯೆ, ಸಮಾಜಕ್ಕೆ ಹೆದರ್ಕೊಂಡಲ್ಲ ಅಂತ ಹೇಳಿ ನಟ ದರ್ಶನ್ ಬಗ್ಗೆ ನಟ ಸುದೀಪ್ ಮಾತನಾಡಿದ್ದಾರೆ. ಮಾಜಿ ಸ್ನೇಹಿತನ ಬಗ್ಗೆ ಸುದೀಪ್ ಮಾತನಾಡಿದ್ದಾರೆ. ನಾವಿಬ್ರು ಒಟ್ಟಿಗಿರೋದು ಸರಿ ಇಲ್ಲ. ಸೂರ್ಯ ಚಂದ್ರ ಬೆಳಗ್ಗೆ ರಾತ್ರಿ ಇದ್ರೇನೆ ಚಂದ. ಒಟ್ಟಿಗೆ ಬಂದ್ರೆ ಸಮಸ್ಯೆ ಆಗುತ್ತೆ. ಸಮಾಜಕ್ಕೆ ಹೆದರ್ಕೊಂಡಲ್ಲ. ಕೊಲೆ ಕೇಸ್ ಬಗ್ಗೆ ತನಿಖೆ ಆಗ್ತಾ ಇದೆ, ಕಾನೂನಿದೆ. ಸತ್ಯ ಗೊತ್ತಿಲ್ಲದೆ ಏನು ಮಾತನಾಡೋದಕ್ಕೂ ಆಗೋದಿಲ್ಲ. ನಾವು ಕಾನೂನಿನ ಮೇಲೆ ನಂಬಿಕೆಯನ್ನು ಇಟ್ಕೊಳ್ಬೇಕಾಗಿದೆ ಅಂತ ನಟ ದರ್ಶನ್ ಕೇಸ್ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಹೆಚ್ಚು ಫ್ಯಾನ್ಸ್ ನನಗಿದ್ದಾರೆ ಅಂತ ಸುದೀಪ್ ಹೇಳಿದ್ದಾರೆ. ಮಾತಾಡಿ ನೋವು ಕೊಡೋದು ಬೇಡ. ಪರೋಕ್ಷವಾಗಿ ದರ್ಶನ್ ಫ್ಯಾನ್ಸ್ಗೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ. ನನಗೂ ಹೆಚ್ಚು ಫ್ಯಾನ್ಸ್ ಇದ್ದಾರೆ, ಮಾತಾಡಿ ಸುಮ್ಮನೆ ನೋವು ಕೊಡೋದು ಬೇಡ. ಪರೋಕ್ಷವಾಗಿ ದರ್ಶನ್ ಅಭಿಮಾನಿಗಳಿಗೆ ಸುದೀಪ್ ಟಾಂಗ್ ಕೊಟ್ಟಿದ್ದಾರೆ. ಗತ್ತು ಗಾಂಭೀರ್ಯದಿಂದ ನುಗ್ಲಿಲ್ವಾ 2 ಸಿನಿಮಾಗಳು? ಏನ್ ಹೇಳಬೇಕೋ ಅದನ್ನೆಲ್ಲ ನಾನೀಗ ಹೇಳಿದ್ದೀನಿ. ಅವ್ರಿಗೂ ಕುಟುಂಬ ಇದೆ, ಬೇಜಾರಾಗಬಾರದು. ದರ್ಶನ್ ವಿಚಾರವಾಗಿ ನಟ ಸುದೀಪ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಬೇಕು ಅದೆಲ್ಲವನ್ನ ಕೂಡ ನಾನೀಗ ಹೇಳಿದ್ದೀನಿ ಅಂತ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳೋಣ. ಒಂದು ಖಂಡಿತ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕಿನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಮಾತಾಡ್ತಾ ಇಲ್ವೇ? ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು. ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ